ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟು ಸರ್? 50 ರೂಪಾಯಿ. 50 ರೂಪಾಯಿ? 50 ರೂಪಾಯಿ. ನಮ್ಮ ತಂದೆಗೆ ಅದು ಬಾರೋಡ್ ಮನಿ. ಇತ್ತೀಚಿನ ಜನರಲ್ಲಿ ಯಂಗರ್ ಜನ್ರೇಷನ್ ನಾನು ಯಾವಾಗಲೂ ಹೇಳೋದಷ್ಟೇ, ಅವರಿಗೆ ಅರ್ಜೆಂಟಲ್ಲಿ ಫಾಸ್ಟ್ ಮನಿ ಮಾಡಬೇಕು, ಫಾಸ್ಟಾಗಿ ಓಡಬೇಕು ಅನ್ನೋ ಒಂದು ಇದರಲ್ಲೇ ಇರ್ತಾರೆ. ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ನಿಮಗೆ ಕ್ವಾಲಿಟಿ ಮನಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಕಳೆದ 41 ವರ್ಷದಿಂದ ಅವರ ಹೋಟೆಲ್ಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರು ಬಂದು ಕಾಫಿ ಕುಡಿದ ಮೇಲೇನೆ ಬೇರೆಯವ್ರು ಕಾಫಿ ಕೊಡೋದು. ನಮ್ಮ ಅಣ್ಣ ಬಂದು ಕೇಳೋದು ಕೊಡಲ್ಲ ನಾನು, ಅವ್ರು ಬರಬೇಕಿರು ಅಂತಂದೆ. ಸೊ ಯಾವಾಗಲೂ ಅಷ್ಟೇ, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಸರು ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ. ಸೊ ಒಂದು ಉಲ್ಟಾ ಕ್ವಶನ್ ಕೇಳಬೇಕೀಗ ನಾನು, ನಿಮ್ಮ ಹೋಟೆಲ್ಗೆ ಯಾರು ಬಂದಿಲ್ಲ ಸೆಲೆಬ್ರಿಟಿಗಳು? ಸೊ ಹೀಗೆ ಕ್ರಿಕೆಟ್ ಪ್ಲೇಯರ್ಸಿಂದ ಹಿಡಿದು ಸಿನಿಮಾ ನಟರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. 1998 ನರೇಂದ್ರ ಮೋದಿಯವರು ಕೂಡ 2 ವೀಲರ್ನಲ್ಲಿ ಕೂತ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ವಿಷ್ಣುವರ್ಧನ್ ರೆಗ್ಯುಲರಾಗಿ ಬರ್ತಾಯಿದ್ರು, ಆಮೇಲೆ ಅಂಬರೀಷು, ವಿಷ್ಣುವರ್ಧನ್, ಶ್ರೀನಾಥ್, ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ರೀಸೆಂಟಾಗಿ. ನಿಮ್ಮ ಹೋಟೆಲ್ ಮುಂದೆ ಚಟ್ನಿ ಹಾಕಕ್ಕೆ ಅಂತ ಒಬ್ರು ಕೂತ್ಬಿಟ್ಟಿರ್ತಾರೆ. ನಾವು ಅದಕ್ಕೆ ಯಾವಾಗಲೂ ಹೇಳೋದು, ವಿ ಸರ್ವ್ ಚಟ್ನಿ ಲೈಕ್ ಸಾಂಬಾರ್ ಅಂತ. ಒಂದು ಬೇರೆ ರಿಕ್ರಿಯೇಷನ್ ಬೇಕು ಅಂತ ಯಾವತ್ತೂ ಅನಿಸಿಲ್ವಾ ಸರ್? ಅಂದರೆ ನಾನು ಸಿನಿಮಾ ನೋಡ್ಬೇಕು ಇವತ್ತು. 1972 ಇಸ್ವಿಯಿಂದ ಇವತ್ತಿನವರೆಗೂ ಪಿಕ್ಚರೇ ನೋಡಿಲ್ಲ ನಾನು. ಈಗ ಯಾರು ಬಂದು ನಮಗೆ ಫ್ರಾಂಚೈಸಿ ಕೊಡಿ ಅಂತೆಲ್ಲ ಕೇಳಿದ್ದುಂಟಾ? ತುಂಬ ಜನ ಕೇಳ್ತಾರೆ. ಅಂದರೆ ನನಗೆ ಆ ಫ್ರಾಂಚೈಸಿ ಅನ್ನೋ ವರ್ಡ್ಗೆ ಅರ್ಥನೇ ಇಲ್ಲ, ನಾನು ಅದನ್ನು ಇಷ್ಟಪಡಲ್ಲ. ಫ್ರಾಂಚೈಸಿ ಅನ್ನೋದು ಬರೀ ದುಡ್ಡು ಮಾಡೋಕ್ಕೋಸ್ಕರ ಇಟ್ಟಿರೋದು. ನಾನು ತಮಾಷೆಗೂ ಹೇಳ್ತಿಲ್ಲ, ಇಡೀ 365 ದಿನ ಎಲ್ಲ ಗುರುವಾರ ರಾಧಾಕೃಷ್ಣ ಅಡಿಗ ಸರ್ ಬೆಳಗ್ಗೆ ಬೆಂಗಳೂರಿಂದ ಹೊರಟ್ರೆ ನೇರವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತಾರೆ, ದರ್ಶನ ಮಾಡ್ತಾರೆ. ವಾರದಲ್ಲಿ ಒಂದು ದಿವಸ ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ. ಯಾವತ್ತೂ ಮಿಸ್ ಆಗಿಲ್ಲ? ಯಾವತ್ತೂ ಮಿಸ್ ಆಗಿಲ್ಲ. ಮೊನ್ನೆ 2024 ಡಿಸೆಂಬರ್ಗೆ 31 ವರ್ಷ ಕಂಪ್ಲೀಟ್ ಆಯಿತು. ನಿಜವಾದ ಸಾರ್ಥಕತೆ ಏನು ಸರ್ ನಿಮ್ಮ ಪ್ರಕಾರ, ಬದುಕಿನ ಸಾರ್ಥಕತೆ? ಲಿವ್ ಫಾರ್ ಯುವರ್ ಸೆಲ್ಫ್, ಲಿವ್ ಫಾರ್ ಅದರ್ಸ್, ಎರಡು.